ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ರಾಘವೇಂದ್ರ. ಸ್ನೇಹಿತರೆ, ನಾವು ನಮ್ಮ ಮಲೆನಾಡ ವಿಸ್ಮಯಗಳು ಕಾರ್ಯಕ್ರಮದ ಅಂಗವಾಗಿ ನಾವು ಈ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಿಳಿಗಿ ಗ್ರಾಮದಲ್ಲಿ ಬರುವಂತಹ ಒಂದು 12ನೇ ಶತಮಾನದ ಜೈನ ಬಸದಿಯ ಇತಿಹಾಸದ ಪುಟಗಳನ್ನು ನೋಡ್ತಾ ಇದ್ವಿ. ಇಂದು ಕೂಡ ಅದೇ ಬಸದಿಯ ಇತಿಹಾಸದ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ಇಮ್ಮಡಿ ನರಸಿಂಹ ಭೂಪಾಲಕನು ಈ ಬಸದಿಗೆ ರತ್ನತ್ರಯ ಬಸದಿ ಎಂದು ನಾಮಕರಣ ಮಾಡಿದ ನಂತರ ಈತನ ಮೊಮ್ಮಗ ಇಮ್ಮಡಿ ಘಟೇಂದ್ರ ಪಟ್ಟಕ್ಕೆ ಬರ್ತಾನೆ. ಈತನ ಪಟ್ಟಕ್ಕೆ ಬಂದ ನಂತರ ಇಂದು ನೀವು ನೋಡ್ತಾ ಇರುವಂತಹ ಈ ಬಸದಿಯನ್ನ ಈ ಭವ್ಯ ಬಸದಿಯನ್ನಾಗಿ ಜೀರ್ಣೋದ್ಧಾರ ಮಾಡಲು ಕಾರಣವೇನು, ಹಾಗೂ ಇಂದು ನಾವು ನೋಡ್ತಾ ಇರುವಂತಹ ಭಟ್ಕಳ ಎಂಬ ಪಟ್ಟಣ ಆಗಿನ ಕಾಲದಲ್ಲಿ ಹೇಗೆ ನಿರ್ಮಾಣವಾಯಿತು, ಹಾಗೂ ಇಂದಿನ ಬಿಳಿಗಿಯ ಈ ಬಸದಿಯ ಸ್ಥಿತಿಗತಿಗಳು ಏನು ಮುಂತಾದ ಸಂಗತಿಗಳ ಬಗ್ಗೆ ನೋಡ್ತಾ ಹೋಗೋಣ ಈ ಎಪಿಸೋಡ್ನಲ್ಲಿ. ಬನ್ನಿ ನೋಡ್ಕೋಣ. ಕ್ರಿಸ್ತಶಕ 1470 ಬಿಳಿಗಿ ಸಂಸ್ಥಾನದಲ್ಲಿ ಬಿಳಿಗಿ ರಾಜರ ಆಳ್ವಿಕೆಯ ಪ್ರಾರಂಭದ ದಿನಗಳು. ಕ್ರಿಸ್ತಶಕ 1470ರಿಂದ 1913ರವರೆಗೆ ಸುಮಾರು 30 ರಾಜರುಗಳು ಆಳ್ವಿಕೆ ನಡೆಸಿದ್ದು, ಈ ಅವಧಿಯಲ್ಲಿ ಇವರು ಅನೇಕ ಬಸದಿ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಈ ಅವಧಿಯಲ್ಲಿ ನಿರ್ಮಾಣವಾದ ಬಿಳಿಗಿ ರಾಜ ಮಂದಣ್ಣನಿಂದ ಪ್ರಾರಂಭವಾದ ಈ ಬಸದಿ ಇಮ್ಮಡಿ ನರಸಿಂಹ ಭೂಪಾಲಕನವರೆಗೆ ಮುಂದುವರಿದು, ಈತನ ಆಳ್ವಿಕೆಯ ಸಂದರ್ಭದಲ್ಲಿ ಈತನ ಅಣ್ಣನ ಅಕಾಲಿಕ ಮರಣ ಹಾಗೂ ಅತ್ತಿಗೆಯ ಸಹಾಗಮನದಿಂದಾಗಿ ಖಿನ್ನತೆಗೆ ಒಳಗಾಗ್ತಾನೆ. ಅಣ್ಣ ಅತ್ತಿಗೆಯರನ್ನು ಪಾರ್ಶ್ವನಾಥರ ಸಮಾನರೆಂದು ಭಾವಿಸಿದ್ದ ಇಮ್ಮಡಿ ನರಸಿಂಹ ಭೂಪಾಲಕನು ಅವರ ನೆನಪಿಗೆಂದು 3 ಮುಕಟಗಳನ್ನು ಮಾಡಿಸಿ ಈ ಬಸದಿಗೆ ರತ್ನತ್ರಯ ಬಸದಿ ಎಂದು ನಾಮಕರಣ ಮಾಡ್ತಾನೆ. ಹೀಗೆ ಈ ಬಸದಿ ರತ್ನತ್ರಯ ಬಸದಿ ಎಂದು ನಾಮಕರಣವಾದ ನಂತರ ಇದರ ಬೆಳವಣಿಗೆ ಅವನ ಮಗ ವೀರಪ್ಪ ಭೂಪಾಲಕನವರೆಗೆ ಮುಂದುವರೆದು, ನಂತರ ಇವನ ಮಗ ಅಥವಾ ಇಮ್ಮಡಿ ನರಸಿಂಹ ಭೂಪಾಲಕನ ಮೊಮ್ಮಗ ಇಮ್ಮಡಿ ಘಟೇಂದ್ರ ಪಟ್ಟಕ್ಕೆ ಬರ್ತಾನೆ. ಇಮ್ಮಡಿ ಘಟೇಂದ್ರ ಅಥವಾ 2ನೇ ಗಂಟೆರಾಜ ಅತ್ಯಂತ ವೀರನು ಶೂರನೂ ಆದ ಇವನು ಬಿಳಿಗಿ ಸಂಸ್ಥಾನದ ರಾಜ್ಯ ವಿಸ್ತರಣೆಯ ಕಾರ್ಯವನ್ನು ಕೈಗೊಂಡಿರ್ತಾನೆ. ಈ ಸಂದರ್ಭದಲ್ಲಿ ತನ್ನ ವಂಶದ ಮೂಲ ಸ್ಥಾನವಾದ ಮಾರುಕೇರಿಯಲ್ಲಿ ಸಂಭವಿಸಿದ ಆಕಸ್ಮಿಕ ಘಟನೆ ಈತನಿಗೆ ಧಾರ್ಮಿಕ ಪ್ರವರ್ತನನ್ನಾಗಿ ಮಾಡಿದ. ಕ್ರಿಸ್ತಶಕ 1579ರಲ್ಲಿ ಮಾರುಕೇರಿಯಲ್ಲಿ ದೊಡ್ಡದಾದ ಭೂಕುಸಿತ ಉಂಟಾಗಿ ಒಂದು ಈಶ್ವರ ಗುಡಿ, ಅದರಲ್ಲಿ ಅರ್ಚಕರು ಭಕ್ತಾದಿಗಳು ರಾತ್ರಿ ಪೂಜೆ ನಡೆಯುತ್ತಿರುವಾಗಲೇ ಮಣ್ಣಿನಲ್ಲಿ ಹೂತು ಹೋಗ್ತಾರೆ. ಇದರಿಂದ ವಿಚಲಿತನಾದ ಇಮ್ಮಡಿ ಘಟೇಂದ್ರನು ಆ ಭಾಗದ ಜನರ ಪೂರ್ವ ವಸತಿಗಾಗಿ ಸಮೀಪದಲ್ಲಿ ಒಂದು ಊರನ್ನು ಕಟ್ಟಿಸಿ ಅದಕ್ಕೆ ರಾಜಗುರುಗಳಾದ ಶ್ರೀ ಭಟ್ಟಕಳಂಕರ ಹೆಸರನ್ನು ಇಡ್ತಾನೆ. ಅದೇ ಇಂದಿನ ಭಟ್ಕಳವಾಗಿದೆ ಎಂದು ಪ್ರಸಿದ್ಧಿ. ಭಟ್ಕಳದ ಹಿಂದಿನ ಹೆಸರು ಚನ್ನಪಟ್ಟಣ ಎಂದು. ತಂದೆಯ ಅಕಾಲಿಕ ಮರಣದ ನಂತರ ಒಂದೇ ವರ್ಷದಲ್ಲಿ ಅವರ ಗುರುಗಳಾದ ಶ್ರೀಮದ್ ಮಂಡಲಾಚಾರ್ಯರ ಮರಣ ಹಾಗೂ ವಂಶದ ಮೂಲ ಸ್ಥಾನದಲ್ಲಿ ಸಂಭವಿಸಿದ ಅಪಘಾತ ಇವುಗಳು ಇಮ್ಮಡಿ ಘಟೇಂದ್ರನ ಮೇಲೆ ವಿಶೇಷ ಪರಿಣಾಮವನ್ನು ಬೀರುತ್ತವೆ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ರಾಜಗುರುಗಳನ್ನು ಭೇಟಿ ಮಾಡಲು ನಿರ್ಧರಿಸುತ್ತಾರೆ. ಗುರುಗಳಲ್ಲಿ ಸೂಕ್ತ ಕಾಣಿಕೆಯನ್ನು ಅರ್ಪಿಸಿ ಇದಕ್ಕೆ ಕಾರಣವನ್ನ ಪ್ರಶ್ನಿಸುತ್ತಾರೆ. ಅದಕ್ಕೆ ರಾಜಗುರುಗಳು ಹೇಳ್ತಾರೆ, ರಾಜವಂಶದ ಧರ್ಮ ಆಚರಣೆಯಲ್ಲಿ ದೋಷ ಉಂಟಾಗಿದೆ ಹಾಗೂ ಯುದ್ಧದಲ್ಲಿ ಮಾಡಿದ ಅಜೀವ ಜೀವವಧೆ ಇದಕ್ಕೆ ಕಾರಣವಾಗಿದೆ. ಇದರ ಪರಿಹಾರವಾಗಿ ನಿನ್ನ ಹಿರಿಯರು ಕಟ್ಟಿಸಿದ ಎಲ್ಲಾ ಬಸದಿ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿಸಿ ನಿತ್ಯ ಪೂಜೆ ಹಾಗೂ ಉತ್ಸವಗಳು ನಡೆಯುವಂತೆ ವ್ಯವಸ್ಥೆ ಆಗಬೇಕು. ಅಲ್ಲದೆ 1000 ಬಾರಿ ಚಂದ್ರಪ್ರಭಾ ಪುರಾಣವನ್ನು ಪಠಿಸಬೇಕು ಎಂದರು ಭಟ್ಟಕಳಂಕರು. ಹೀಗೆ ರಾಜಗುರು ಭಟ್ಟಕಳಂಕರ ಮಾತಿನಂತೆ
ಇಮ್ಮಡಿ ಗಜೇಂದ್ರನು ತನ್ನ ಎಲ್ಲ ಪೂರ್ವಜರ ಕಾರ್ಯಗಳನ್ನು ಪೂರ್ಣಗೊಳಿಸಿ ಅಂದಿನ ಶ್ವೇತಾಪುರ ಅಂದರೆ ಇಂದಿನ ಬಿಳಿಗಿಯ ರತ್ನತ್ರಯ ಬಸದಿಯ ಜೀರ್ಣೋದ್ಧಾರ ಕಾರ್ಯಕ್ಕೆ ಕೈ ಹಾಕ್ತಾನೆ. ಇದರ ಸಹಾಯಾರ್ಥವಾಗಿ ಅಂದು ಚಂದ್ರಗುತ್ತಿಯಲ್ಲಿರುವ ಅಂದಿನ ಕಾಲದ ವಿಜಯನಗರದ ಸಿಂಹಾಸನಾಧಿಪತಿ ಶ್ರೀ ವೆಂಕಟಪತಿ ದೇವರಾಯನಿಂದ ಸಹಾಯ ಪಡೆದು ಚಂದ್ರಗುತ್ತಿಯಿಂದ ಬಿಳಿಗಿಯವರೆಗೆ ಈ ಬಸದಿಯ ಜೀರ್ಣೋದ್ಧಾರಕ್ಕೆ ಬೇಕಾದಂತಹ ಎಲ್ಲ ಶಿಲೆಗಳನ್ನು ತರಿಸಿಕೊಳ್ತಾನೆ. ಹೀಗೆ ತರಿಸಿಕೊಂಡಂತಹ ಶಿಲೆಗಳಿಂದ ಮುನಿವಾಸ, ಚಂದ್ರಶಾಲೆ, ರಂಗಮಂಟಪ ಮುಂತಾದ ಭಾಗಗಳನ್ನು ಬೇರೆ ಬೇರೆಯಾಗಿ ಇಮ್ಮಡಿ ಗಜೇಂದ್ರನೇ ಕಟ್ಟಿಸುತ್ತಾನೆ. ಹೀಗೆ ಈ ಬಸದಿಯ ಜೀರ್ಣೋದ್ಧಾರಕ್ಕಾಗಿ ಬೇಕಾದಂತಹ ಎಲ್ಲ ಶಿಲೆಗಳನ್ನು, ಕಚ್ಚಾ ವಸ್ತುಗಳನ್ನು ರಾಜ್ಯದ ನಾನಾ ಭಾಗಗಳಿಂದ ತರಿಸಿಕೊಂಡು ಕ್ರಿಸ್ತಶಕ 1580ರಿಂದ 1588ರವರೆಗೆ ಸುದೀರ್ಘ 8 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಇಂದು ನಾವು ನೀವು ನೋಡ್ತಾ ಇರುವಂತಹ ಭವ್ಯ ಬಸದಿಯನ್ನಾಗಿ ಇಮ್ಮಡಿ ಗಜೇಂದ್ರನೇ ಕಟ್ಟಿಸಿದ್ದಾನೆ. ಸಿದ್ದಾಪುರ ಕುಮಟಾ ಹೆದ್ದಾರಿಯ ಪಕ್ಕದಲ್ಲಿ ಸೋಮಾ ನದಿಯ ತೀರದಲ್ಲಿ ಬರುವ ಈ ಜೈನ ಬಸದಿಯಲ್ಲಿ ಮೊದಲಿಗೆ ನಮಗೆ ಕಾಣಿಸಿರುವುದು ಈ ಬಸದಿಯ ಧ್ವಜಸ್ತಂಭ. ಈ ಧ್ವಜಸ್ತಂಭವನ್ನು ದಾಟಿಕೊಂಡು ಬಸದಿಯ ಒಳಗೆ ನಡೆದರೆ ಮುನಿವಾಸ, ರಂಗಮಂಟಪ, ಗಾತ್ರಾಸನಗಳು, ಶಿಲ್ಪಗಳು ಇತ್ಯಾದಿಗಳನ್ನು ನೋಡುತ್ತಾ ಹಾಗೆ ಮುಂದೆ ನಡೆದರೆ ಈ ಬಸದಿಯ ಕೊನೆಯ ಭಾಗದಲ್ಲಿ ನಮಗೆ ನೇಮಿನಾಥ, ಪಾರ್ಶ್ವನಾಥ, ವರ್ಧಮಾನ ಎಂಬ 3 ವಿಗ್ರಹಗಳನ್ನು ನಾವು ನೋಡಬಹುದು. ಈ ವಿಗ್ರಹಗಳು ಹಿಂದೆ ನಾವು ಹೇಳಿದಂತೆ ಇಮ್ಮಡಿ ನರಸಿಂಹ ಭೂಪಾಲಕನು ಕೆತ್ತಿಸಿದ ವಿಗ್ರಹಗಳಾಗಿದ್ದು ನೋಡಲು ಒಂದೇ ತೆರನಾಗಿ ಕಾಣುತ್ತವೆ. ಆದರೆ ಆಯಾ ಮೂರ್ತಿಗಳ ಕೆಳಭಾಗದಲ್ಲಿ ಕಂಡುಬರುವ ಅವುಗಳ ಲಾಂಛನದಿಂದ ಆಯಾ ಮೂರ್ತಿಗಳನ್ನು ಗುರುತಿಸಬಹುದಾಗಿದೆ. ನೇಮಿನಾಥನ ಲಾಂಛನ ಶಂಕು, ಪಾರ್ಶ್ವನಾಥನ ಲಾಂಛನ ಸರ್ಪ ಹಾಗೂ ವರ್ಧಮಾನನ ಲಾಂಛನ ಸಿಂಹ. ಹೀಗೆ ಈ ತೀರ್ಥಂಕರರ ಎಲ್ಲ ಪ್ರತಿಮೆಗಳು ಕಾಣಲು ಒಂದೇ ರೀತಿಯಲ್ಲಿ ಇದ್ದರೂ ಅವುಗಳ ಪಾದದ ಸಮೀಪವಿರುವ ಈ ಲಾಂಛನಗಳ ಮೂಲಕ ಈ ತೀರ್ಥಂಕರರ ಪ್ರತಿಮೆಗಳನ್ನು ಗುರುತಿಸಬಹುದಾಗಿದೆ. ಈ ಬಸದಿಯನ್ನು ಪ್ರವೇಶಿಸಿದಾಗ ಮೊದಲು ಎದುರು ಕಾಣುವ ಅಥವಾ ಈ ಬಸದಿಯ ಮಧ್ಯಭಾಗದಲ್ಲಿ 2 ಶಾಸನಗಳಿದ್ದು ಈ ಶಾಸನಗಳಲ್ಲಿ ಆಗಿನ ಕಾಲದ ಆಡಳಿತ ಕಾರ್ಯವೈಖರಿಗಳ ಬಗ್ಗೆ ಕೆತ್ತಲಾಗಿದೆ ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಜೈನ್ ಬಸದಿಯಲ್ಲಿ 2 ಶಾಸನಗಳಿದ್ದಾವೆ. ಒಂದು ಇದ್ರ ಬಗ್ಗೆ ಹಿಸ್ಟ್ರಿ ಇದೆ ಅಂತ ಹೇಳ್ತಾರೆ. ಮತ್ತೊಂದು ಅಂದ್ರೆ ಇದಕ್ಕೆ ಅಂದ್ರೆ ಯಾವ್ಯಾವ ಮಾಸದಲ್ಲಿ ಏನೇನು ಕಾರ್ಯಕ್ರಮ ನಡೀತಿತ್ತು, ಏನೇನು ದಾನ ಧರ್ಮ ಬರ್ತಿತ್ತು, ಇದ್ರ ಜಾಗದಿಂದ ಎಷ್ಟು ಕಂದಾಯ ಏನ್ ಬರ್ತಿತ್ತು ಎಲ್ಲದು ಮತ್ತೊಂದು ಶಾಸನದಲ್ಲಿ ಇದೆ. ಹಾಗೂ ಇದೇ ಬಸದಿಯ ಮಧ್ಯಭಾಗದಲ್ಲಿ ಒಂದು ರಂಧ್ರವಿದ್ದು ಈ ರಂಧ್ರವು ಸುರಂಗ ಮಾರ್ಗ ಎಂತಲೂ, ಈ ಸುರಂಗ ಮಾರ್ಗದ ಮೂಲಕ ಭುವನಗಿರಿ, ಚಂದ್ರಗುತ್ತಿ, ಗೋಲಬಾವಿ ಮುಂತಾದ ಸ್ಥಳಗಳನ್ನು ತಲುಪಬಹುದಿತ್ತು ಎಂದು ಹಲವಾರು ಯೂಟ್ಯೂಬ್ ಚಾನೆಲ್ಗಳು ಹಾಗೂ ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿತ್ತು. ಆದರೆ ನಿಜವಾದ ಸಂಗತಿ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಸುರಂಗ ಮಾರ್ಗಗಳು ಇದೆ ಅಂತ ಪ್ರಸ್ತಾವಿಕ ವಿಷಯ ಇದೆ, ಆದರೆ ಇದು ಸುಳ್ಳು. ಇಲ್ಲಿ ಯಾವುದೇ ಸುರಂಗ ಮಾರ್ಗಗಳಿಲ್ಲ. ಈ ಸುರಂಗ ಮಾರ್ಗಗಳ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿನ ಸ್ಥಳೀಯರು ಮಾತ್ರವಲ್ಲದೆ ಈ ಬಿಳಿಗಿ ಸಂಸ್ಥಾನದ ಪುಸ್ತಕದ ಲೇಖಕರಾದಂತಹ ಶ್ರೀಯುತ ಪದ್ಮಾಕರ ಮಡಗಾಂಕರ್ ಅವರನ್ನು ಸಂಪರ್ಕಿಸಿದಾಗ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಜೇನು ಬಸದಿ ಇದೆಯಲ್ಲ ಸರ್, ಅಲ್ಲಿ ಒಂದು ಸಣ್ಣ ಒಂದು ಕಿಂಡಿ ಇದೆ. ಅಂದ್ರೆ ಅಲ್ಲಿ ಒಂದು ಸಣ್ಣ ಕಿಂಡಿ ಇದೆ. ಅಲ್ಲಿ ಜನರು ಹೇಳ್ತಾರೆ ಅಲ್ಲೊಂದು ಸುರಂಗ ಇದೆ, ಆ ಸುರಂಗ ಮಾರ್ಗದ ಮೂಲಕ ಭುವನಗಿರಿ, ಚಂದ್ರಗುತ್ತಿ ಮತ್ತೆ ಗೋಲಬಾವಿವರೆಗೂ ಹೋಗತ್ತೆ ಅಂತ ಹೇಳ್ತಾರೆ ಸರ್. ಅದು ನಿಜನಾ ಸರ್? ಅದು ನಮ್ಮ ಲೆಕ್ಕದಲ್ಲಿ ಇತಿಹಾಸಕಾರರು, ನಾನು ಒಬ್ಬನೇ ಅಲ್ಲ, ಯೂನಿವರ್ಸಿಟಿಯಿಂದ ಬಂದಾರೆ, ಅಲ್ಲಿಂದ ಬಂದಾರೆ, ಎಲ್ಲರೂ ಬಂದು ನೋಡಿದ್ದಾರೆ.
ಬಿಳಿಗಿ ರಾಜನಿಗೆ ಆ ಮಟ್ಟದಲ್ಲಿ ಬಿಳಿಗಿ ರಾಜ ಇಲ್ಲ. ಸರ್. ಅವನೊಬ್ಬ ಸಾಮಾನ್ಯ ಸಂಸ್ಥಾನಕ. ಹಾ. ಸುರಂಗ ಮಾರ್ಗ ಎಲ್ಲ ತೋಡ್ಲಿಕ್ಕೆ ಅಷ್ಟು ದೊಡ್ಡ ರಾಜ್ಯ ಇರಬೇಕು, ಅಷ್ಟು ಸಂಪತ್ತು ಇರಬೇಕು, ಅಷ್ಟು ದೊಡ್ಡ ಸಮಸ್ಯೆ ಇರಬೇಕು. ಹೌದು ಸರ್. ಅಂತದ್ದೆಲ್ಲ ಇಲ್ಲದೆ ಸುಮ್ನೆ ತೋಡ್ಲಿಕ್ಕೆ ಯಾರ ದುಡ್ಡು ಹೆಚ್ಚಾಗ್ಬಿಟ್ಟಿದೆ. ಇದು ಸುಮ್ನೆ ಜನರು ಹೇಳಲಿಕ್ಕೆ ಏನು ತೊಂದರೆ ಇಲ್ಲ, ಇತಿಹಾಸಕಾರರಾಗಿ ನಾವಂತೂ ಹೇಳೋದಿಲ್ಲ. ಅದು ಅಲ್ಲಿರೋದು ಸುಳ್ಳು ಅಂತನಾ ಸರ್? ಹಾಗೆ ಸರ್ ಎಲ್ಲ ಇರ್ತಾ ಬಿಡಿ, ಅಲ್ಲಿಂದ ಎಲ್ಲ ಸುಳ್ಳೇ ರೀ. ಅವೆಲ್ಲ ದಿವಸ ಅದೆಲ್ಲ ಮಾಡ್ಲಿಕ್ಕಂತ ರಾಜ ಅಂತ ಇಲ್ಲ. ಮತ್ತೆ ಇದರಲ್ಲಿ ಕಳ್ಳತನ ಮಾಡೋದಾಗ್ಲಿ, ಸೀಕ್ರೆಟ್ ಇದಾಗ್ಲಿ, ಗೌಪ್ಯವಾಗಿರೋದು ಎಂತದ್ದು ಇಲ್ಲ ಅದ್ರಾಗೆ. ಸುರಂಗ ಮಾರ್ಗ ತಗೊಳ್ಳೋದು ಅಂದ್ರೆ ಏನು ಸಾಮಾನ್ಯ ಇದ್ರ ಕೆಲಸ ಇರೋದು. ಎಂದು ಹೇಳಲಿಕ್ಕೆ ಏನು ಅಡ್ಡಿಲ್ಲ, ಎಲ್ಲ ಒಂದು ಪೀಳಿಗೆ ಅಂತ ಒಂದು ಹೆಸರು ಹೆಚ್ಚೋದು. ನಮ್ಗೆ ಶಿವನಾಥ್ ಕಾಮತರು, ಇವರು MM ಕಲಬುರ್ಗಿ ಇಂಥವ್ರೆಲ್ಲ ದೊಡ್ಡ ಜನ ಬಂದು ಎಲ್ಲ ನೋಡ್ಕೊಂಡು ಎಲ್ಲ ಮಾಡಿ ಶಿಲಾಲೇಖನ ಎಲ್ಲ ಓದಿ ಎಲ್ಲ ಮಾಡಿ ಅಭ್ಯಾಸ ಮಾಡಿ ಕೊಟ್ಟಿದ್ದಾರೆ. ಯೂನಿವರ್ಸಿಟಿ ಲೆವೆಲ್ದಲ್ಲಿ ಬುಕ್ಸ್ ಎಲ್ಲ ಬರ್ದೇನಿ, ಸುಮ್ನೆ ಅವೆಲ್ಲ ಹೇಳ್ತಾರೆ. ನಾನಂತೂ ಒಪ್ಪೋದಿಲ್ಲ. ಹೌದಾದ್ರೆ ನೀವು ಹೇಳ್ಕೊಂಡು ಹೋಗಿ. ಅದಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತ್ಯಂತ ಸುಸಜ್ಜಿತವಾಗಿ ಕಟ್ಟಲಾಗಿರುವ ರಂಗಮಂಟಪ, ಚೈತ್ಯಾಲಯ, ಮುನಿವಾಸ ಮುಂತಾದವುಗಳನ್ನು ಹಾಗೂ ಸಂಪೂರ್ಣ ಬಸದಿಯನ್ನು ಕಲ್ಲು ಮತ್ತು ಬೆಲ್ಲದಿಂದ ಕಟ್ಟಲಾಗಿದೆ. ಪುರಾತನ ಕಾಲದ್ದು, ಪೂರ್ತಿ ಕಲ್ಲಿಂದನೇ ಮಾಡಿರೋದು, ಮೂರ್ತಿ ಸಮೇತ ಎಲ್ಲ ಕಲ್ಲಿಂದನೇ ಇರೋದು. ಜೈನ ಬಸದಿ ಬಗ್ಗೆ ಹೇಳೋದಾದರೆ ಅಂದಾಜು ಒಂದು 500-600 ವರ್ಷಗಳ ಹಿಂದೆ ನಿರ್ಮಾಣ ಆದಂಥ ಒಂದು ಜೈನ ದೇವಾಲಯ ಅಂತ ಹೇಳ್ಬೋದು. ಇಡೀ ಬಸದಿಯಲ್ಲಿ ನಿಮಗೆಲ್ಲೂ ಕಬ್ಬಿಣ ಆಗಲಿ ಸಿಮೆಂಟ್ ಆಗಲಿ ಕಂಡುಬರೋದಿಲ್ಲ. ಕೇವಲ ಸುಣ್ಣ ಮತ್ತು ಬೆಲ್ಲ ಇದನ್ನು ಬಳಸಿ ನಿರ್ಮಿಸಿದಂತಹ ಒಂದು ಅದ್ಭುತ ನಿರ್ಮಾಣ ಅಂತ ಕರಿಬೋದು. ಹೀಗೆ ಇಮ್ಮಡಿ ಘಟೇಂದ್ರನಿಂದ ಶಿಲಾಮಯವಾಗಿ ಸಮೃದ್ಧವಾಗಿರುವ ಈ ಬಸದಿ, ಈ ಸ್ಥಳದಲ್ಲಿ ಜೈನ ಧರ್ಮದವರು ಇಲ್ಲಿ ಇಲ್ಲದ ಕಾರಣ ಇಲ್ಲಿ ಈ ಬಸದಿಗೆ ಸಂಬಂಧಪಟ್ಟಂತೆ ಪೂಜೆ ಉತ್ಸವಗಳು ಹೆಚ್ಚಾಗಿ ಇರುವುದಿಲ್ಲ ಎಂದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಜೈನ ಧರ್ಮದವರು ಯಾರೂ ಇಲ್ಲಿ ಇಲ್ಲದಾಗಿದ್ದ ಕಾರಣ ಇದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಬಂದಾಗಿದೆ. ಮತ್ತು ನಾವು ಎಲ್ಲರೂ ಅಪರೂಪಕ್ಕೆ ಒಂದು ವರ್ಷದಲ್ಲೂ ಒಂದು ಸಲ ಒಂದು ಪೂಜೆಯನ್ನು ಮಾಡ್ತೀವಿ. ಹೀಗೆ ಸುಮಾರು ಕ್ರಿಸ್ತಶಕ 1496ರಿಂದ ಬಿಳಿಗಿ ರಾಜ ಮಂಗನನಿಂದ ಪ್ರಾರಂಭವಾದ ಈ ಬಸದಿಯ ಬೆಳವಣಿಗೆ 2ನೇ ನರಸಿಂಹ ಭೂಪಾಲಕನವರೆಗೆ ಮುಂದುವರೆದು ಕ್ರಿಸ್ತಶಕ 1588ರಲ್ಲಿ ಇಮ್ಮಡಿ ಘಟೇಂದ್ರನಿಂದ ಪೂರ್ಣಗೊಂಡ ಈ ಬಸದಿ ಇಂದು ನಾವು ನೀವು ನೋಡ್ತಾ ಇರುವ ಭವ್ಯ ರತ್ನತ್ರಯ ವಿಕೃತ ಬಸದಿಯಾಗಿದೆ. ಸ್ನೇಹಿತರೆ, ಈ ಬಿಳಿಗಿ ಸಂಸ್ಥಾನದ 12ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಈ ರತ್ನತ್ರಯ ತ್ರಿಕೂಟ ಬಸದಿಯ ಇತಿಹಾಸದ ಬಗ್ಗೆ ನಾವು ನೀಡಿರುವಂತಹ ಈ ಸಣ್ಣ ಮಾಹಿತಿ, ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ನಮ್ಮ ಮುಂದಿನ ಡಾಕ್ಯುಮೆಂಟರಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ